ವಿಚಾರಗಳ ಬಗ್ಗೆ ನಾವು ಪತ್ರಿಕಾಗೋಷ್ಠಿಯನ್ನ ಮಾಡ್ತಾ ಇದ್ದೀವಿ. ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಈಗಾಗಲೇ ನಮ್ಮ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳು ಹೇಳಿದಾಗೆ ಕರ್ನಾಟಕ ಲೋಕಾಯುಕ್ತಕ್ಕೆ ತನ್ನದೇ ಆದಂತಹ ಒಂದು ಹಿರಿಮೆ ಗರಿಮೆ ಇತ್ತು. ಸುಮಾರು 15 ವರ್ಷಗಳಿಂದ 2009-10ರಲ್ಲಿ ಶಾಸಕರ ಭವನಕ್ಕೆ ನುಗ್ಗಿ ಅಲ್ಲಿ ಲಂಚ ತೆಗೆದುಕೊಳ್ತಾ ಇದ್ದ ಸಂಪಂಗಿ ಅನ್ನುವಂತಹ ಒಬ್ಬ ಶಾಸಕನನ್ನ ಹೆಡೆಮೂರಿ ಕಟ್ಟಿ ಅವತ್ತಿನ ಬೆಂಗಳೂರು ಲೋಕಾಯುಕ್ತದ SP ಮಧುಕರ್ ಶೆಟ್ಟಿ ಮತ್ತು ಬೆಂಗಳೂರು ಲೋಕಾಯುಕ್ತದ DGPನೋ ಉನ್ನತ ಹುದ್ದೆಯಲ್ಲಿದ್ದಂತಹ ರೂಪ್ ಕುಮಾರ್ ದತ್ತಾ ಅವರು ಕರ್ಕೊಂಡು ಬಂದು ಆತ ಕೊನೆಗೆ ಜೈಲು ಆಗುವ ಹಾಗೆ ಬಹಳ ದೊಡ್ಡ ಕೆಲಸ ಮಾಡಿದ್ರು. ಅದೇ ರೀತಿಯಲ್ಲಿ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಇರಬಹುದು, ಮತ್ತೆ ಇವನು ಯಾರವನು ಇದು ಗಂಗಾಜಲ ಕೊಟ್ನಲ್ಲ ಕೃಷ್ಣಯ್ಯ ಶೆಟ್ಟಿ ಇರಬಹುದು, ಹಲವಾರು ಜನ, ವಿಶೇಷವಾಗಿ ಸಂತೋಷ್ ಹೆಗಡೆ ಅವರು ಲೋಕಾಯುಕ್ತರಾಗಿದ್ದಾಗಂತೂ ಅವರು ಕೊಟ್ಟಂತಹ ವರದಿಗಳ ಕಾರಣದಿಂದಾಗಿ ಸ್ವತಃ ಅವತ್ತಿನ ಮುಖ್ಯಮಂತ್ರಿ ಯಡಿಯೂರಪ್ಪ ರಾಜೀನಾಮೆ ಕೊಟ್ಟು ಹೋಗ್ಬೇಕಾಯ್ತು. ಅವರು ರಾಜೀನಾಮೆ ಕೊಟ್ಟು ಹೋಗೋದಕ್ಕೆ ಮೊದಲು ಸಂತೋಷ್ ಹೆಗಡೆ ಅವರೇ ರಾಜೀನಾಮೆ ಕೊಡ್ತೀನಿ ಅಂತ ಹೋಗಿದ್ದಂತ ಸಂದರ್ಭದಲ್ಲಿ, ಯಾಕಂದ್ರೆ ಅವರ ಮೇಲೆ ವೃಥ ಆರೋಪಗಳು ಬಂದಾಗ ಅವತ್ತಿನ ಭಾರತೀಯ ಜನತಾ ಪಕ್ಷದ ಪರಮೋಚ್ಚ ನಾಯಕ ಲಾಲ್ ಕೃಷ್ಣ ಅದ್ವಾನಿ ಅವರೇ ಬೆಂಗಳೂರಿಗೆ ಬಂದು ಸಂತೋಷ್ ಹೆಗಡೆ ಅವರಿಗೆ ಮನವೊಲಿಸಿ ಒಂದು ರೀತಿಯಲ್ಲಿ ತಮ್ಮ ಪಕ್ಷದ ವತಿಯಿಂದ ಕ್ಷಮೆ ಕೇಳಿ ಅವರು ಲೋಕಾಯುಕ್ತದಲ್ಲಿ ಸಂತೋಷ್ ಹೆಗಡೆ ಅವರು ಮುಂದುವರಿಯುವಂತಾಯಿತು. ಹೀಗೆ ಲೋಕಾಯುಕ್ತಕ್ಕೆ ತನ್ನದೇ ಆದಂತಹ ಸಾಕಷ್ಟು ಇಡೀ ದೇಶಕ್ಕೆ ಮಾದರಿಯಾಗಿದ್ದಂತಹ ಸಂಸ್ಥೆ ಲೋಕಾಯುಕ್ತ. ಆವತ್ತು 10 ವರ್ಷಗಳ ಹಿಂದೆ ಅವನ ಒಬ್ಬ ಪರಮನೀಚ, ಕಡುಭ್ರಷ್ಟ, ಜನದ್ರೋಹಿ, ಪಾಪಿಷ್ಠ ಭಾಸ್ಕರ್ ರಾವ್, ಅವನು ಜಸ್ಟಿಸ್ ಭಾಸ್ಕರ್ ರಾವ್, ಅಂತಿಂತ ಭಾಸ್ಕರ್ ರಾವ್ ಅಲ್ಲ, ಅವನು ಜಸ್ಟಿಸ್ ಭಾಸ್ಕರ್ ರಾವ್. ಅವನು ಬಂದು ತನ್ನ ಮಗನನ್ನ ಜೊತೆಗೆ ಲೋಕಾಯುಕ್ತದಲ್ಲಿ ಅಷ್ಟೊತ್ತಿಗೆ ತಳ ಊರಿದಂತಹ ಅವನು ಸೈಯದ್ ರಿಯಾಜ್ ಅಂತಹ ನೀಚರನ್ನೆಲ್ಲ ಇಟ್ಕೊಂಡು ಒಂದು ದೊಡ್ಡ ಮುಠಾ ಏನಂತಾರೆ ಸುಲಿಗೆ ಎಕ್ಸ್ಟ್ರಾಕ್ಷನ್ ಮಾಫಿಯಾ ಲೋಕಾಯುಕ್ತ ಸಂಸ್ಥೆಯಿಂದನೇ ನಡೆಸಿದಂತಹ ಪ್ರಕರಣ ಬಯಲಿಗೆ ಬಂದಾಗ ಅವತ್ತು ಮುಖ್ಯಮಂತ್ರಿ ಆಗಿದ್ದವರು ಇವತ್ತು ಮುಖ್ಯಮಂತ್ರಿ ಆಗಿರುವಂತಹ ಸಿದ್ದರಾಮಯ್ಯ ಅವರು ಯಾವ ರೀತಿಯಲ್ಲಿ ಆ ಸಂದರ್ಭವನ್ನ ದುರ್ಬಳಕೆ ಮಾಡಿಕೊಂಡು ಲೋಕಾಯುಕ್ತವನ್ನ ಸರ್ವನಾಶ ಮಾಡಿ ACBಯನ್ನ ಮಾಡಿ ತಮ್ಮ ಮೇಲೆ ಲೋಕಾಯುಕ್ತ ತಮ್ಮ ಪಕ್ಷದ ತಮ್ಮ ಪಕ್ಷೀಯರ ಸ್ವಪಕ್ಷೀಯರ ತಮ್ಮ ಮಂತ್ರಿಮಂಡಲದ ಸಚಿವರ ಅಥವಾ ತಮ್ಮ ಆಪ್ತ ಅಧಿಕಾರಿಗಳ ಮೇಲೆ ಲೋಕಾಯುಕ್ತ ಸ್ವತಂತ್ರವಾಗಿ ತನಿಖೆ ಮಾಡಬಾರದು, ಅದನ್ನ ಮಾಡಬಾರದು ಅನ್ನೋ ಹಾಗೆ ನಾವೇನ್ ಮಾಡಬೇಕು ಅನ್ನೋದನ್ನ ಗಮನದಲ್ಲಿಟ್ಕೊಂಡು ACBಯನ್ನ ರಚನೆ ಮಾಡಿ ಜನದ್ರೋಹಿ ದೇಶದ್ರೋಹದ ಕೆಲಸ ಸಿದ್ದರಾಮಯ್ಯನವರು ಮಾಡಿದ್ದನ್ನ ನಾವು ನೋಡಿದೀವಿ. ಇವತ್ತು ದುರದೃಷ್ಟವಶಾತ್ ಅದೇ ಸಿದ್ದರಾಮಯ್ಯನವರು ಇವತ್ತು ಲೋಕಾಯುಕ್ತದಲ್ಲಿದ್ದಾರೆ. ಮತ್ತೆ ಅಂತಹದ್ದೇ ಒಂದು ಎಕ್ಸ್ಟಾರ್ಷನ್ ಮಾಫಿಯಾ ಲೋಕಾಯುಕ್ತದಲ್ಲಿರೋದು ಗಮನಕ್ಕೆ ಬಂದಿದೆ. ಇವತ್ತು ಮುಖ್ಯ ಲೋಕಾಯುಕ್ತರಾಗಿ ಯಾರಿದ್ದಾರೆ? ಮುಖ್ಯ ಲೋಕಾಯುಕ್ತರಾಗಿ ಜಸ್ಟಿಸ್ BS ಪಾಟೀಲ್ ಅನ್ನುವರು ಇದ್ದಾರೆ. ದುರದೃಷ್ಟವಶಾತ್ ಇದೇ ಲೋಕಾಯುಕ್ತ BS ಪಾಟೀಲರ ಮೇಲೆ ಅವರ ಕುಟುಂಬದವರೇ ಇವರ ಸ್ಥಾನವನ್ನ ದುರ್ಬಳಕೆ ಮಾಡಿಕೊಂಡು, ಅಂದ್ರೆ ನಮ್ಮ ಇವರು ಅಪ್ಪನೋ ಅಮ್ಮನೋ ಅಣ್ಣನೋ ಸರಿ ಅವರ ಸಂಬಂಧ ಏನಿದೆಯೋ ಅದನ್ನ ತೋರಿಸ್ಕೊಂಡು ನಾವು ನಿಮಗೆ ಸಹಾಯ ಮಾಡ್ಕೊಡ್ತೀವಿ ನಿಮಗೆ ಅಂತೇಳಿ ಕಕ್ಷಿದಾರರಿಗೆ ಆಶ್ವಾಸನೆಯನ್ನ ಕೊಟ್ಟು ಅವರ ಸ್ಥಾನಬಲವನ್ನ ದುರ್ಬಳಕೆ ಮಾಡ್ಕೊಂಡಿರುವಂತಹ ವಿಚಾರ ವಿಶೇಷವಾಗಿ ಕೋಡೆಸ್ ಕುಟುಂಬದವರು ಪಾಲ್ದಾರರಾಗಿರುವಂತದ್ದು ಸಾಕಷ್ಟು ಮಾಧ್ಯಮಗಳಲ್ಲಿ 3-4 ವರ್ಷದಿಂದ ವರದಿಯಾಗಿದೆ. ಮತ್ತು ಇವತ್ತಿಗೂ ಸಹ ಅದು ಕೋರ್ಟ್ ಅಲ್ಲಿ ಪೆಂಡಿಂಗ್ ಇದೆ. ಜಸ್ಟಿಸ್ BS ಪಾಟೀಲ್ರು